ಪ್ರಯಾಣಿಕರೇ ಎಚ್ಚರ 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 ಬಸ್ಗಳಿಗೆ ಸಿಕ್ಕ ಕಡೆ ಬೀಳ್ತಿದೆ ಕಲ್ಲೇಟು ಪ್ರಯಾಣಿಕರನ್ನ ಅರ್ಧದಲ್ಲೇ ನಿಲ್ಲಿಸಿ ಹೋಗ್ತಿವೆ ಬಸ್ಗಳು ಅಂಗವಿಕಲೆಯ ಕಾಲು ಮೇಲೆ ಬಿಎಂಟಿಸಿ ಬಸ್ ಹರಿದಿದೆ ಕೆಆರ್ ಮಾರ್ಕೆಟ್ನಲ್ಲಿ ಈಗ ಅಜ್ಜಿ ತೆವಳಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೆಆರ್ ಮಾರ್ಕೆಟ್ನಲ್ಲಿ ಹೋಗಿದ್ದಂತಹ ಅಂಗವಿಕಲೆಯ ಕಾಲಿನ ಮೇಲೆ ಬಿಎಂಟಿಸಿ ಬಸ್ ಹರಿದಿದೆ ಕೆಆರ್ ಮಾರ್ಕೆಟ್ನಲ್ಲಿ ತೆವಳಿಕೊಂಡು ಹೋಗ್ತಾ ಇದ್ರು ಅಜ್ಜಿಯ ಎಡಗಾಲು ನುಜ್ಜುಗುಜ್ಜಾಗಿದೆ ಕೆಆರ್ ಮಾರ್ಕೆಟ್ನಲ್ಲಿ ನಡೆದಿರುವಂತಹ ಘಟನೆ ಇದು ಅಜ್ಜಿಯ ಎಡಗಾಲು ಇದೀಗ ಅಪ್ಪಚ್ಚಿಯಾಗಿದೆ ಅಪಘಾತ ಮಾಡಿದ ಡ್ರೈವರ್ಗೆ ಜನರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಕೆಆರ್ ಮಾರ್ಕೆಟ್ನಲ್ಲಿ ಇದ್ದಂತ ಅಂಗವಿಕಲೆಯ ಅಜ್ಜಿಯ ಮೇಲೆ ಬಿಎಂಟಿಸಿ ಬಸ್ ಹರಿದಿದೆ ಕಾಲಿನ ಮೇಲೆ ಹರಿದಿದ್ದರ ಪರಿಣಾಮ ಅಜ್ಜಿಯ ಎಡಗಾಲು ನುಜ್ಜುಗುಜ್ಜಾಗಿದೆ ಒಂದ್ ಕಡೆಯಲ್ಲಿ ಇವತ್ತು ಬಂದ್ ಇದೆ ಅಂತ ಕೆಲವರು ಇಲ್ಲ ಅಂದ್ಕೊಂಡು ಕೆಲವರು ಓಡಾಟವನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಜ್ಜಿ ಯಾವುದೋ ಕೆಲಸಕ್ಕೆ ಅಂತ ಬಂದಿರಬಹುದು ಅಥವಾ ವ್ಯಾಪಾರ ಮಾಡ್ತಾ ಇರಬಹುದು ಆ ಅಜ್ಜಿಯ ಎಡಗಾಲಿನ ಮೇಲೆ ಬಿಎಂಟಿಸಿ ಬಸ್ ಹರಿದಿದೆ ಪರಿಣಾಮ ಎಡಗಾಲು ಅಪ್ಪಚ್ಚಿಯಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಲ್ವಿನ್ ಹೇಗಾಯ್ತು ಈ ಘಟನೆ ಪ್ರತಿಮಾ ಇದು ಬೆಳಿಗ್ಗೆ ಕೆಆರ್ ಮಾರ್ಕೆಟ್ ಅಲ್ಲಿ ಅಂಗವಿಕಲೆಯಾದಂತ ಒಂದು ವೃದ್ಧೆ ಏನು ತೆವಳ್ಕೊಂಡು ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅಲ್ಲಿಗೆ ಬಂದಿರುವಂತಹ KA015778 ಬಿಎಂಟಿಸಿ ಸಂಸ್ಥೆ ಸೇರಿದಂತಹ ಬಸ್ ಚಾಲಕ ಈ ಅಜ್ಜಿನ ಗಮನಿಸದೆ ಸಡನ್ ಆಗಿ ಇವರ ಮೇಲೆ ಬಂದಿರ್ತಾರೆ ಇದರ ಪರಿಣಾಮ ಅವರ ಎಡಕಾಲ ಮೇಲೆ ಈ ಬಸ್ ಏನು ಮುಂದಿನ ಚಕ್ರಗಳೇನು ಪಾಸ್ ಆಗಿರ್ದ ಇದ್ರ ಅಜ್ಜಿ ಜಖಮ್ ಆಗಿರ್ತಾರೆ ಸ್ಥಳದಲ್ಲೇ ಇದ್ದಂತ ಸಾರ್ವಜನಿಕ ಇದನ್ನೇನು ಗಮನಿಸಿ ಇಮಿಡಿಯೇಟ್ ಆಗಿ ಬಸ್ ನಿಲ್ಲಿಸಿ ಅದನ್ನ ಈ ರೀತಿ ವರ್ತನೆಗೆ ಡ್ರೈವರ್ನ ಒಂದು ಥಳಿಸ್ತಾರೆ ಅಂತ ಹೇಳ್ಬಹುದು ಪ್ರತಿಮಾ ಅಲ್ವಿನ್ ವೃದ್ಧೆ ಯಾರ ಜೊತೆ ಆದ್ರೂ ಬಂದಿದ್ರ ಅಲ್ಲಿಗೆ ಹೇಗೆ ಅಂತ ಈವರೆಗೆ ಈ ವೃದ್ಧೆ ಯಾರು ಏನು ಎತ್ತ ಅನ್ನೋ ಮಾಹಿತಿಗಳು ಬಂದಿಲ್ಲ ಪ್ರತಿಮಾ ಆದ್ರೂ ಪೊಲೀಸ್ ಏನು ಇವರನ್ನ ಹಾಸ್ಪಿಟಲ್ ಕಡೆ ಕರ್ಕೊಂಡು ಹೋಗಿದ್ದಾರೆ ತದನಂತರ ವಿಚಾರಣೆ ಮಾಡಿ ಈ ವೃದ್ಧೆ ಮತ್ತೆ ಮನೆಯವರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತಾರೆ ಅನ್ಬಹುದು ಪ್ರತಿಮಾ ಓಕೆ ಧನ್ಯವಾದ ಅಲ್ವಿನ್ ತಮ್ಮೆಲ್ಲ ಮಾಹಿತಿಗೆ ಪ್ರಯಾಣಿಕರೇ ಎಚ್ಚರ ಎಚ್ಚರ ಯಾಕಂದ್ರೆ ಹೊರಗಡೆ ಹೋಗುವ ಮುನ್ನ ಇಲ್ಲಿ ಗಮನಿಸಬೇಕು ನೀವು ಬೆಂಗಳೂರಿನಲ್ಲಿ ಇವತ್ತು ಪ್ರಯಾಣ ತುಂಬಾನೇ ಕಷ್ಟಕರವಾಗಿದೆ ಯಾಕಂದ್ರೆ ಸಿಕ್ಕ ಕಡೆಗಳಲ್ಲಿ ಬಸ್ಗಳಿಗೆ ಕಲ್ಲು ತೂರಾಟ ನಡೀತಾ ಇದೆ ಅರ್ಧ ದಾರಿಯಲ್ಲೇ ಬಿಎಂಟಿಸಿ ಬಸ್ಗಳು ನಿಲ್ತಾ ಇವೆ ಅರ್ಧ ದಾರಿಯಲ್ಲೇ ಬಸ್ ಅನ್ನ ಬಿಟ್ಟು ಡಿಪೋಗಳಿಗೆ ಹೋಗ್ತಾ ಇದ್ದಾರೆ ಬಸ್ ಡ್ರೈವರ್ ಕೂಡ ಬಸ್ಗಳನ್ನ ತಗೊಂಡು ಅರ್ಧ ದಾರಿಯಲ್ಲೇ ಪ್ರಯಾಣಿಕರನ್ನ ಇಳಿಸಿ ಅವರು ಡಿಪೋ ಕಡೆಗೆ ಹೋಗ್ತಾ ಇದ್ದಾರೆ ಮೆಜೆಸ್ಟಿಕ್ ಕೆಆರ್ ಮಾರ್ಕೆಟ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಬಿಎಂಟಿಸಿ ಸಿಬ್ಬಂದಿಯ ವಿರುದ್ಧ ಪ್ರಯಾಣಿಕರು ಕಿಡಿಕಾರ್ತಿದ್ದಾರೆ ಆಟೋ ಚಾಲಕರು ಈ ಸಂದರ್ಭದಲ್ಲಿ ಹಣವನ್ನ ದುಪ್ಪಟ್ಟಾಗಿ ವಸೂಲಿ ಮಾಡ್ತಾ ಇದ್ದಾರೆ ಪರಿಸ್ಥಿತಿಯ ದುರ್ಲಾಭವನ್ನ ಇಲ್ಲಿ ಆಟೋ ಚಾಲಕರು ಮಾಡ್ತಾ ಇದ್ದಾರೆ ನೀವು ಕರೆಕ್ಟ್ ಟೈಮ್ ಬಸ್ ಇಲ್ಲ ನೀವು ಏನ್ ಮಾಡ್ತೀರಾ ಹೇಳಿ ನಿಂತಿರ್ತೀರ ತಾನೆ ಅದೇ ತರ ಇವಾಗ ಅದೇ ಮೇಡಮ್ 2 ನಿಮಿಷ ಇರಿ ನಿಮ್ಗೂ ಟೈಮ್ ಆಗಿದೆ ನಮಗೂ ಟೈಮ್ ಆಗಿದೆ
ನೋಡ್ತಾ ಇದ್ದಾರೆ, ಸಕಾಲಕ್ಕೆ ಬಸ್ ಸಿಗೋದು ಕಷ್ಟ ಇದೆ. ಇಲ್ಲ ಸರ್, ನಾವು ಅದೇನು ಟಿವಿ ಒಳಗೆಲ್ಲ ಅನೌನ್ಸ್ ಮಾಡ್ತಾರೆ, ಜನಗಳೆಲ್ಲ ಬಾರ್ಡರ್ ನಲ್ಲಿ ಕಲ್ಲೊಡಿದ್ದಾರೆ, ಬಸ್ಗಳು ಕರೆಕ್ಟ್ ಟೈಮಿಗೆ ಬರೋದಿಲ್ಲ. ಸ್ವಲ್ಪ ನೀವು ಅಡ್ಜಸ್ಟ್. ನಾವು ಗಂಟೆ ಕಾಯ್ತಾ ಇದೀವಿ ಇಲ್ಲಿ. ಕರೆ ಕೊಟ್ಟಿದಾರಲ್ಲ, ನಾವು ಮನೆಯೊಳಗೆ ಇರ್ತಿದ್ದೋ, ಟಿವಿ ಒಳಗೆ ಎಲ್ಲ ಇಲ್ಲಿ ಬಂದಾಗ ನೀವು ಕಂಟ್ರೋಲ್ ಮಾಡಿ ಸರ್, ಕಲ್ಲೋಡಿಯನ್ನ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ. ನಡೀಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಾಲಿನಿ. ಮೆಜೆಸ್ಟಿಕ್ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಾಲಿನಿ, ಸದ್ಯಕ್ಕೆ ಮೆಜೆಸ್ಟಿಕ್ ನಲ್ಲಿ ಯಾವ ರೀತಿ ಪರಿಸ್ಥಿತಿ ಕಂಡು ಬರ್ತಾ ಇದೆ? ಪ್ರಯಾಣಿಕರಿಗೆ ಏನಾದ್ರೂ ಸಮಸ್ಯೆಗಳಾಗ್ತಾ ಇದೆಯಾ? ಬಸ್ ಸಂಚಾರ ಎಂದಿನಂತೆ ಇದೆಯಾ? ಏನಾದ್ರೂ ಪ್ರಾಬ್ಲಮ್ಸ್ ಆಗ್ತಾ ಇದೆಯಾ ಅಲ್ಲಿ? ಹೇಗೆ ಪ್ರತಿಮಾ, ಸದ್ಯದ ಮಟ್ಟಿಗೆ ಪ್ರಯಾಣಿಕರು ಸಾಕಷ್ಟು ತೊಂದರೆಯನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಬೆಳಗ್ಗೆ ಏನು ರಾತ್ರಿ ಪಾಳಿ ಕೆಲವೊಂದಷ್ಟು ಬಸ್ಗಳು ಸಂಚಾರವನ್ನ ಮಾಡಿತ್ತು, ಆದ್ರೆ ಇದೀಗ ಯಾವುದೇ ಬಸ್ಗಳು ಸಂಚಾರ ಮಾಡ್ತಾ ಇಲ್ಲ. ಏನು BMTC ಪ್ರತಿನಿತ್ಯ ಏನು ಸಂಚಾರ ಮಾಡುತ್ತೆ, ಅದರಲ್ಲಿ ಕೇವಲ 10% ಬಸ್ಗಳು ಮಾತ್ರ ಮೆಜೆಸ್ಟಿಕ್ ಇಂದ ಸಂಚಾರ ಮಾಡ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ಕಾಯ್ತಿರುವಂತಹ ದೃಶ್ಯ ಬೆಳಗಿನಿಂದಲೂ ಕೂಡ ಸಾಮಾನ್ಯವಾಗಿದೆ. ನನ್ನ ಹಿಂಭಾಗದಲ್ಲಿ ದೃಶ್ಯಾವಳಿಗಳಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಪ್ರಯಾಣಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲಾ ಭಾಗದಲ್ಲಿ ಬೇರೆ ಬೇರೆ ಭಾಗಗಳಿಗೆ ಹೋಗೋದಕ್ಕೆ ಕಾಯ್ತಾ ಇದ್ದಾರೆ. ಸೊ ಏನು ಇಲ್ಲಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಇರುವಂತಹ ಮ್ಯಾನೇಜರ್ಗಳು ಯಾವ ಬಸ್ ಬರುತ್ತೋ ಆ ಬಸ್ಗಳನ್ನ ಮಾರ್ಗ ಮಧ್ಯೆ ಬೇರೆ ಬೇರೆ ಮಾರ್ಗವಾಗಿ, ಅಂದ್ರೆ ಪ್ರತಿನಿತ್ಯ ಆ ಬಸ್ ಎಲ್ಲಿ ಸಂಚಾರ ಮಾಡುತ್ತೋ ಅದನ್ನ ಬದಲಾಯಿಸಿ ಎಲ್ಲಾ ಮಾರ್ಗಗಳಿಗೂ ಕೂಡ ತೆರಳುವಂತೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ನೀವು ಆ ಭಾಗದಲ್ಲಿ ನೋಡ್ದ ಅಂದ್ರೆ ಸೊ ಮ್ಯಾನೇಜರ್ ಖುದ್ದಾಗಿ ಜನರನ್ನ ಕರೆದು ನೀವು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಬಸ್ ಅನ್ನ ಹತ್ತಿರುವಂತಹ ದೃಶ್ಯ ಸಾಮಾನ್ಯವಾಗಿದೆ. ಅಂದ್ರೆ ಬಸ್ಗಳ ಸಂಖ್ಯೆ ಬಹಳ ಕಡಿಮೆ ಇರೋ ಕಾರಣ ಇರುವಂತಹ ಬಸ್ನಲ್ಲೇ ಮೆಜೆಸ್ಟಿಕ್ ನಲ್ಲಿರುವಂತಹ ಪ್ರಯಾಣಿಕರನ್ನ ಅವರು ತೆರಳಬೇಕಾಗಿರುವಂತಹ ಬೇರೆ ಬೇರೆ ಸ್ಥಳಗಳಿಗೆ. ಓಕೆ, ಸಂಪರ್ಕ ಸರಿಯಾಗಿ ಸಾಧ್ಯ ಆಗಲಿಲ್ಲ. ಈಗಾಗಲೇ ನಾವು ಮೆಜೆಸ್ಟಿಕ್ ನಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ಅನ್ನೋದನ್ನ ನಮ್ಮ ರಿಪೋರ್ಟರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅಂದ್ರೆ ಎಂದಿನಂತೆ ಬಸ್ ಸಂಚಾರ ಆಗ್ತಾ ಇದ್ರು ಕೂಡ ಕೆಲವು ಪ್ರಯಾಣಿಕರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದು ಈ ಮೂಲಕ ಕಂಡು ಬರ್ತಾ ಇದೆ. ಕೆಲಸ ಮಾಡೋದು, ಅಡಿಗೆ ಕೆಲಸ ಮಾಡೋದು, ಬಟ್ ನಾನು ಹೋಗಿಲ್ಲ ಅಂದ್ರೆ 2 ಹೋಟ್ಲು ಬಂದ್ ಮಾಡ್ತಾರೆ. ಆ ದುಡ್ಡು ಯಾರು ಕೊಡ್ತಾರೆ? ನನ್ನನ್ನು ನಂಬ್ಕೊಂಡು 20 ಜನ ಕೆಲಸ ಮಾಡ್ತಾರೆ ಹಿಂದ್ಗಡೆ. 2 ಹೋಟ್ಲಿಗೆ ಯಾರು ಸಂಬಳ ಕೊಡ್ತಾರೆ ಸರ್? ನಾನು ಪ್ಯಾಲೇಸ್ ಗುಟ್ಟಲಿಂದ ಬರೋದು, ಅಲ್ಲಿಂದ ಬಸ್ ಇದೆ ಸರಿನಾ. ಇಲ್ಲಿ ಬಂದಾದ್ಮೇಲೆ ನಾನು ದೊಮ್ಲೂರ್ಗೆ ಹೋಗ್ಬೇಕಂದ್ರೆ ಬಸ್ ಇಲ್ಲ, ಏನ್ ಮಾಡೋಣ? ಸರಿ ಸರ್ ಆಯ್ತು, ನನ್ನನ್ನು ಇಲ್ಲಿಂದ ಆಟೋದಲ್ಲಿ ಬರಕ್ಕೆ ಹೇಳಿದ್ದಾರೆ. ಇವಾಗ ಆಟೋದಲ್ಲಿ ನಾನು ಹೋಗ್ತೀನಿ, 150 ರೂಪಾಯಿ ಇಲ್ಲ 200 ರೂಪಾಯಿ ಕೊಟ್ಟು ನಾನು ಹೋಗ್ತೀನಿ. ಬಟ್ ಎಲ್ಲಾ ಕೂಲಿ ಕಾರ್ಮಿಕರಿಗೂ ಇದೇ ತರ ಇರ್ಬೇಕಲ್ಲ ಸರ್. ಮಾಹಿತಿ ಬಂದು ಅಂತ ನಿನ್ನೆ ಬಂದು ಅಂತ ಕರೆ ಕೊಟ್ಟಿದ್ರು, ಬಟ್ ನಿನ್ನೆ ಸೀಮಿತ ಬಂದ್ ನಡೆದಿಲ್ಲ. ಅಧಿಕಾರಿಗಳನ್ನ ಕೇಳಿದ್ರೆ ಏನು ಬಸ್ ಬರುತ್ತಪ್ಪ ನೋಡ್ಕೊಳ್ಳಪ್ಪ, ನಿಮ್ ದಾರಿ ನೀವು ನೋಡ್ಕೊಳ್ಳಿ ಅಂತಾರೆ. ಅಲ್ಲಿ ಕಲ್ಲು ಹೊಡೆದಿದ್ದಾರೆ, ಇಲ್ಲಿ ಕಲ್ಲು ಹೊಡೆದಿದ್ದಾರೆ, ನಾವೇನ್ ಮಾಡೋಣ? ಅದನ್ನ ಕರೆಕ್ಟಾಗಿ ಇದ್ ಮಾಡ್ಬೇಕಿತ್ತಾನೆ. ನೀವು ಬಂದು ಅಂತ ಹೇಳಿದ್ಮೇಲೆ ಬಂದ್ ಫುಲ್ ಆಚರಿಸ್ಬೇಕು. ಪ್ರತಿಯೊಬ್ಬ ಪಬ್ಲಿಕ್ಗೂ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಗೌರ್ಮೆಂಟ್ ಕೆಲಸದವ್ರಿಗೆ ಆದ್ರೆ ರಜೆ ಆದ್ರೂ ಸಂಬಳ ಬರುತ್ತೆ, ಮನೇಲಿ ಕೂತ್ಕೊಂಡ್ರು ಸಂಬಳ ಬರುತ್ತೆ. ಕೆಲವು ಜನ ಕೂಲಿ ಮಾಡೋರ್ಗೆ, ಆಗ ಇನ್ನಿತರ ಬಿಸ್ನೆಸ್ ಮ್ಯಾನ್ಗಳಿಗೆ ಒಂದಿನ ಬಂದಾದ್ರೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ಬಂದಾದ್ಮೇಲೆ ಎಲ್ಲ ಬಂದ್ ಮಾಡ್ಬಿಡ್ಬೇಕು. ನಮ್ಮ ಕರ್ನಾಟಕದಲ್ಲಿ ನಿನ್ನೆಯಿಂದ ನೋಡ್ತಾ ಇದೀವಿ ಬಂದು ಅಂತೇಳಿ ಬಿಜಾಪುರ ಜಿಲ್ಲೆ, ಚಿಕ್ಕಮಂಗ್ಳೂರು, ಹಾಸನು ಎಲ್ಲ ಜಿಲ್ಲೆಯಲ್ಲಿ ಬಸ್ ಓಡಾಡ್ತಾ ಇದೆ. ನಾವಿಲ್ಲಿ ಚಿಕ್ಕಪೇಟೆಯಲ್ಲಿ ಇರೋದು. ಇವತ್ತು ಎಕ್ಸಾಮ್ ಇದೆ, ನೋಡಿದ್ರೆ ಮಾಗಡಿ ರೋಡಿಗೆ ಒಂದು ಬಸ್ ಹೋಗ್ತಾ ಇಲ್ಲ. ಫಸ್ಟ್ PUC ಸೆಕೆಂಡ್ PUC ಅವ್ರದ್ದು ಟೆಸ್ಟ್ ಇದೆ, ಇವತ್ತು ಎಕ್ಸಾಮ್ ಇದೆ, ಒಂದು ಬಸ್ ಹೋಗ್ತಾ ಇಲ್ಲ. ಯಾಕಂದ್ರೆ ನಾನು ಚಿಕ್ಕಪೇಟೆಯಿಂದ ಬರ್ತೀನಿ, ಏನೋ 15 ನಿಮಿಷ ನಡ್ಕೊಂಡು ಹೋಗ್ಬಿಡ್ಬೋದು ಮಾಗಡಿ ರೋಡ್ಗೆ. ತಾವರೆಕೆರೆಯಿಂದ ಬರ್ತಾರೆ, ಬ್ಯಾಡ್ರಳ್ಳಿಯಿಂದ ಬರ್ತಾರೆ, ಸಿಗಳಿ ಗೇಟ್ ಇಂದ ಬರ್ತಾರೆ, ಇನ್ನತ್ರ ಹಳ್ಳಿಯಿಂದ ಬರ್ತಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಸುಮಾರು 45ಕ್ಕೂ ಅಧಿಕ BMTC ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಮೈಸೂರು ರೋಡ್ನಲ್ಲಿ 2 BMTC ಬಸ್ ಹಾಗೂ ಸೆಂಟ್ರಲ್ ಡಿಪೋದಲ್ಲೂ ಬಸ್ಗಳಿಗೆ ಕಲ್ಲು ತೂರಾಟ ಮಾಡಲಾಗಿದೆ. ಕಲ್ಲು ತೂರಾಟದಿಂದ ಬಸ್ಗಳು ಡಿಪೋಗೆ ಬಂದು ನಿಲ್ತಾ ಇವೆ. BMTC ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಕಲ್ಲೇಟು ಬಿದ್ದು ಡ್ರೈವರ್ ಕಣ್ಣಿಗೆ ಗಾಯವಾಗಿದ್ದು BMTC ಡ್ರೈವರ್ ದೃಷ್ಟಿ ಕಳೆದುಕೊಳ್ಳೋ ಆತಂಕದಲ್ಲಿದ್ದಾರೆ. ಭಾರತ್ ಬಂದ್
ದಿನವೇ 16 ಅಂಗಡಿಗಳಲ್ಲಿ ಕಳವು ಆಗಿದೆ. ಹುಬ್ಬಳ್ಳಿಯಲ್ಲಿ ಒಂದೇ ದಿನ 16 ಅಂಗಡಿಗಳಿಗೆ ಕನ್ನ ಹಾಕಲಾಗಿದೆ. ನಾವು ನೋಡ್ತಾ ಇದೀವಿ ಒಂದ್ ಕಡೆ ಯಾವ ರೀತಿಯಾಗಿ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ, ಅದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಇದೆ ಅಂತ. ನೆಲಮಂಗಲ ಏರ್ಪೋರ್ಟ್ ರೋಡ್ ಹಾಗೇನೆ ಬೆಂಗಳೂರಿನ ಶಾಂತಿನಗರದಲ್ಲಿ ಯಾವ ರೀತಿಯಾಗಿ ಬಿಎಂಟಿಸಿ ಬಸ್ಗಳ ಮೇಲೆ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಅಂತ. ಯಾಕೆಂದ್ರೆ 45ಕ್ಕೂ ಅಧಿಕ ಬಿಎಂಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಹೀಗಾಗಿ ಪ್ರಯಾಣಿಕರನ್ನ ಯಾವ ಜಾಗದಲ್ಲಿ ಕಲ್ಲು ತೂರಾಟ ನಡೆದಿತ್ತು ಅಲ್ಲಿಯೇ ಬಿಟ್ಟು ಪ್ರಯಾಣಿಕರನ್ನ ಇಳಿಸಿ ಡೈರೆಕ್ಟ್ ಆಗಿ ಡಿಪೋ ಹತ್ತ ಬಸ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಕೆಲವರು ಡ್ರೈವರ್ ಮೇಲೂ ಕೂಡ ಹಲ್ಲೆಗೂ ಯತ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ಆದಾಗ ಬಿಎಂಟಿಸಿ ಬಸ್ನ ಡ್ರೈವರ್ ಒಬ್ಬರ ಕಣ್ಣಿಗೆ ಏಟಾಗಿದೆ. ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಎಲ್ಲಿ ನನ್ನ ದೃಷ್ಟಿ ಹೋಗ್ಬಿಡುತ್ತೋ ಅನ್ನೋ ಆತಂಕ ಕೂಡ ಅವರಲ್ಲಿ ಇದೆ. ಅಂದ್ರೆ 2ನೇ ದಿನದ ಭಾರತ ಬಂದ್ನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಗದಗದಲ್ಲಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಪೊಲೀಸರು. ಯಾಕಂದ್ರೆ ವಾಹನಗಳು ಇಲ್ಲದೆ ವಿದ್ಯಾರ್ಥಿಗಳು ಪರದಾಟ ಪಡ್ತಾ ಇದ್ರು. ಆಗ ತಮ್ಮ ವಾಹನದಲ್ಲಿ ಶಾಲಾ ಕಾಲೇಜುಗಳಿಗೆ ಪೊಲೀಸರು ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಕೆಲವು ಕಡೆ ಅವರಿಗೆ ಬಸ್ ಸಿಕ್ಕಿಲ್ಲ, ಪರದಾಡ್ತಾ ಇದ್ರು ವಿದ್ಯಾರ್ಥಿಗಳು, ಅವರಿಗೆ ಪೊಲೀಸರು ಸಹಾಯ ಮಾಡಿದ್ದಾರೆ. ಗದಗ ಶಹರ ಬೆಟಗೇರಿ ಬಡಾವಣೆಯ ಗ್ರಾಮೀಣ ಪೊಲೀಸರು ಮಾನವೀಯತೆಯನ್ನ ತೋರಿಸಿದ್ದಾರೆ. ಬಸ್ಗಳು ಇಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ರು. ಆಗ ಮಾನವೀಯತೆಯನ್ನ ಮೆರೆದಿದ್ದಾರೆ ಪೊಲೀಸರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದರ ಮುಖಾಂತರವಾಗಿ. ಯಾಕಂದ್ರೆ ಅವರು ಕಾಲೇಜ್ಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು ಅಂತ ಕಾಯ್ಕೊಂಡಿದ್ರು, ಬಸ್ಗಳು ಇಲ್ವಲ್ಲ ಏನ್ ಮಾಡೋದು ಅಂತ. ಆಗ ತಮ್ಮ ವಾಹನದಲ್ಲೇ ಪೊಲೀಸರು ಅವರನ್ನ ಕರೆದುಕೊಂಡು ಹೋಗ್ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳ ಪರದಾಟವನ್ನ ನೋಡಿ ಸಹಾಯ ಮಾಡಿದ್ದಾರೆ ಗದಗ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಸಂತೋಷ್ ಕೊಡ್ತಾರೆ. ಸಂತೋಷ್, ಬನ್ನ ಎಫೆಕ್ಟ್ ಯಾವ ರೀತಿ ಕಂಡು ಬರ್ತಾ ಇದೆ, ಜೊತೆಗೆ ವಿದ್ಯಾರ್ಥಿಗಳು ಬಸ್ ಇಲ್ಲ ಅಂತ ಪರದಾಡ್ತಾ ಇದ್ದಾಗ ಯಾವ ರೀತಿ ಸಹಾಯ ಮಾಡಿದ್ದಾರೆ ಅಲ್ಲಿನ ಪೊಲೀಸರು? ಖಂಡಿತ ಪ್ರತಿಮಾ, ಏನು ಗದಗ ಜಿಲ್ಲೆಯಲ್ಲಿಯೂ ಕೂಡ ಇವತ್ತು ಏನು ವ್ಯಾಪಕ ಒಂದು ಬೆಂಬಲನ ಆಗಿತ್ತು ಅಂತಾನೆ ಹೇಳ್ಬೋದು ಭಾರತ ಬಂದ್ಗೆ. ಈ ಏನು ಸರ್ಕಾರಿ ಬಸ್ಗಳೆಲ್ಲವೂ ಕೂಡ ಇವತ್ತು ಸಂಪೂರ್ಣವಾಗಿ ಬಂದಾದ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಶಾಲಾ ಕಾಲೇಜುಗಳು ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ತುಂಬಾನೇ ಪರದಾಡಿದ್ರು ಅಂತಾನೆ ಹೇಳ್ಬೋದು. ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಏನು ಕಾರ್ಯನಿರತರಾಗಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಇರ್ತಕ್ಕಂಥ ಏನು ಗದಗ ಬೆಟಗೇರಿ ಹಾಗೂ ಏನು ನಗರದಲ್ಲಿ ಇರ್ತಕ್ಕಂಥ ಪೊಲೀಸ್ ಎಲ್ಲರೂ ಸೇರಿ ಈ ಕಡೆ ತಮ್ಮ ವಾಹನ ಮೂಲಕ ಅವರನ್ನ ಏನು ಶಾಲಾ ಕಾಲೇಜುಗಳಿಗೆ ಬಿತ್ತರಳಿ ಅವ್ರಿಗೆ ಅಲ್ಲಿವರು ಇಳಿಸಿಕೊಂಡು ಬಂದು ಆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಪೊಲೀಸರು ಇಲಾಖೆ ಸಿಬ್ಬಂದಿಗಳು ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಅಂತ. ಮಾನವೀಯತೆಯ ದೃಷ್ಟಿಯಿಂದ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಏನು ಅವರು ವಾಹನ ಮೂಲಕವಾಗಿ ಕಳಿಸಿ ಒಂದು ಮೆಚ್ಚುಗೆ ವ್ಯಕ್ತವಾದ್ರೆ ಅಂತ ಹೇಳ್ಬೋದು. ಧನ್ಯವಾದ ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.